ಕಳೆದ 15 ದಿನಗಳಿಂದ ಏನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಬಹಳಷ್ಟು ತೀವ್ರತೆಯನ್ನು ಪಡೆದಿತ್ತು. ಜೊತೆಗೆ ಅದು ಬಹಳಷ್ಟು ಹಿಂಸಾಚಾರಕ್ಕೆ ಕಾರಣವೂ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಅವರು ಮತ್ತು ಪೊಲೀಸ್ ವರಿಷ್ಠರ ಅಧಿಕಾರಿಗಳು ಕೂಡ ಇವತ್ತಿನ ದಿವಸ ಏನು ರೈತರೊಂದಿಗೆ ಒಂದು ಮೀಟಿಂಗನ್ನು ಏರ್ಪಡಿಸಿದ್ರು. ಆ ಮೀಟಿಂಗ್ನಲ್ಲಿ ಏನಾಗಿದೆ ಅನ್ನೋದನ್ನು ನಾವೀಗ ರೈತ ಮುಖಂಡರಾದಂಥ ಬಸವಂತಪ್ಪ ಕಾಂಬಳೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ರೈತರು ಕೂಡ ಹೌದು. ಈ ರೈತರಿಗೆ ಮಾತಾಡಿಸಿ ತಿಳಿಯೋಣ ಏನಾಗಿದೆ ಸಭೆಯಲ್ಲಿ ಅನ್ನೋದನ್ನು. ಸರ್ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಅಣ್ಣರು ನೀವು ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಭಾಳಷ್ಟು ಸಭೆಗಳಾಗಿದೆ, ಯಾವುದೂ ಸಂಧಾನ ಆಗಲಿಲ್ಲ, ಎಲ್ಲವೂ ಕೂಡ ವಿಫಲ ಆಗಿವೆ. ಇವತ್ತಿನ ಸಭೆ ಏನು ಆಯಿತು? ಇವತ್ತಿನ ಸಭೆ ನೋಡಿ ಸರ, ಈಗ ಏನು ನಾವು ಹಿಂದೆ ಒಂದು ತಿಂಗಳಿಂದ ಹೋರಾಟ ಮಾಡ್ತಿದ್ವಿ, ಹಿಂದಿನ ಬಾಕಿಗಳು ಚುಪ್ತಾ ಮಾಡ್ಬೇಕು. ಕಾರ್ಖಾನೆ ಮಾಲೀಕರು ಈ ವರ್ಷ ರೇಟ್ ಘೋಷಣೆ ಮಾಡಿ ವಿಚಾರ ಮಾಡ್ಬೇಕಂತೇಳಿ ನಾವು ರೈತರು ಒತ್ತಾಯ ಇತ್ತು. ಆ ಕಾರಣಕ್ಕೆ ಹೋರಾಟದ ಮುಖಾಂತರ ಈ 4 ಕಾರ್ಖಾನೆ ಕೂಡಿ 125 ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ, ಅದು 100 ಕೋಟಿ ರೂಪಾಯಿ ವಸೂಲಿ ಮಾಡ್ಕೊಂಡಿದ್ವಿ ನಾವು. ಇನ್ನು 125 ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ, ಆ 25 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡು ಕಾರ್ಖಾನೆ ಚಾಲು ಮಾಡಕತ್ತಿರು. ಅದಕ್ಕೆ ರೈತರೆಲ್ಲ ಹೊಚ್ಚಿಗೆದ್ದು ಬೀದಿಗೆ ಬಂದಾಗ ಈಗ ಉಸ್ತುವಾರಿ ಮಂತ್ರಿ ಅವರು ಮೀಟಿಂಗ್ ಕರೆದು ಅದೇನು 20-25 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಲ್ಲ, ಅದನ್ನು ತಕ್ಷಣ 2 ದಿನ ಕೊಡ್ತೀವಿ ಅಂತೇಳಿ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರೆ. ಅದಕ್ಕೆಲ್ಲ ಒಪ್ಪಿಗೆ ಆಗೈತಿ. ಅದ್ರ ಜೊತೆಗೇನ ಇನ್ನೊಂದು ವಿಶೇಷವಾಗಿ ಮೊದಲು ಹೋರಾಟದಂದರೆ ಈ ರಾಜ್ಯದ ಕಬ್ಬು ಬೆಳೆಗಾರಿಗೆ ಏಕರೂಪ ಕಾಯ್ದೆ ಒಂದೇ ಆಗಬೇಕನ್ನುವಂಥದ್ದು ಒಂದು ಹೋರಾಟ ಇತ್ತು. ಅಲ್ಲಿ CSB ಆದಂಥದ್ದು ಏನಂದರೆ ರಿಕವರಿ ಆಧಾರ ಅಂದಾಗ ಒಂದು ರಿಕವರಿಗೆ 10-25 ಅಥವಾ 11-25 ಅಂದಾಗ ಅದು 3,200 ಕಮ್ಮಿ ಹಾಕಿತ್ತದ. ಅಂದರೆ ಒಂದೊಂದು ಕಾರ್ಖಾನೆದು 3,150, 120, 130 ಹಿಂಗೆ ಹಾಕಿತ್ತಲ್ಲ. ಏಕರೂಪ ಒಂದೇ ಕಾಯ್ದೆ 3,200 ರೂಪಾಯಿ ಕೊಡಬೇಕು, ಇದು ಎಲ್ಲ ರೈತರಿಗೆ ಅನ್ವಯಿಸಬೇಕನ್ನುವಂಥ ಹೋರಾಟ. ಅಲ್ಲೊಂದು 50-60 ರೂಪಾಯಿ ರೈತರಿಗೆ ಹೆಚ್ಚಿಗೆ ಅನುಕೂಲ ಆತನ್ನುವಂಥ ಒಂದು SSB ಹೋರಾಟ. ಬಸವತಮ್ಮನವರು ಈಗಾಗಲೇ ಸಾಕಷ್ಟು ಸಭೆಗಳು ವಿಫಲ ಆದಮೇಲೆ ಇವತ್ತಿನ ಸಭೆ ಒಂದು ಸಲ ನಿಮಗೆ ಎಲ್ಲನೂ ಕೂಡ ಸರಿ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ, ವಿಶೇಷವಾದಂಥ ಕಂಡೀಷನ್ಗಳೊಂದಿಗೆ. ಆದರೆ ಇವತ್ತು ನಿನ್ನೆ ಒಂದು ಸಣ್ಣದಾಗಿ ನೀವು ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀರಿ. ಆ ಹೋರಾಟದಲ್ಲಿ ಯಾವುದೂ ಕೂಡ ಕಪ್ಪು ಚುಕ್ಕ ಇರಲಿಲ್ಲ. ನಿನ್ನೆ ಒಂದು ಹಿಂಸಾತ್ಮಕವಾದಂಥ ಒಂದು ಘಟನೆ ಕೂಡ ನಡೀತು. ಇದಕ್ಕೇನು ಹೇಳೋಕೆ ಇಷ್ಟಪಡ್ತೀರಿ? ಇದು ಘಟನೆಗಳು ಆಗಬಾರ್ದವೆಲ್ಲ. ಅದು ಯಾರೋ ಒಂದಿಷ್ಟು ಅದನ್ನು ಮುದ್ದಮ್ಮ ಮಾಡಿಸಿರುವಂಥದ್ದೊಂದು ಘಟನೆ, ಅದು ರೈತರಿಗೆ ಶೋಭೆ ತರುವಂಥದ್ದಲ್ಲ. ಕಾರ್ಖಾನೆಗೆ ಅದು ಅಂಥದ್ದು ಆಗಬಾರ್ದು. ಅದು ರೈತರು ಅದನ್ನು ಒಪ್ಪೋದಿಲ್ಲ. ಅದು ಯಾರೋ ತಪ್ಪು ಮಾಡಿದರೆ ಅವ್ರಿಗೇನು ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕೋ ಅದು ಆಗಬೇಕು. ರೈತರು ಅದನ್ನು ಒಪ್ಪೋದೂ ಇಲ್ಲ. ಯಾಕಂದ್ರೆ ರೈತರ ಪರವಾಗಿ ಅಂತದಲ್ಲ, ಕಾರ್ಖಾನೆ ಆ ರೀತಿ ಕೆಲಸ ಮಾಡಿಸ್ಬಾರ್ದು. ಕಾರ್ಖಾನೆ ಮಾಲೀಕರು ಯಾರೋ ಆಗಲಿ ಅಂಥ ಕೆಲಸಗಳು ನಡಿಬಾರ್ದು. ಅದನ್ನು ನಾವು ರೈತರು ಹೋರಾಟಗಾರ ಒಪ್ಪೋದಿಲ್ಲ. ಓಕೆ, ಆಮೇಲೆ ಇವತ್ತಿನ ದಿವಸ ಸಭೆಯಲ್ಲಿ ಯಾರ್ಯಾರಿದ್ರು, ಏನೇನು ಮಾತುಕತೆ ನಡೀತು? ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿದ್ದರು, DC ಅವರಿದ್ದರು, SP ಅವರಿದ್ದರು, ಕಾರ್ಖಾನೆ ಮಾಲೀಕರು 3 ಕಾರ್ಖಾನೆ ಮಾಲೀಕರು ಬಂದರು. ಈಗ ರೈತರ ಮುಖಂಡರು ಹೇಳಿದ್ರು, ಎಲ್ಲ ಡಿಸ್ಕಸ್ ಆಗಿ ಚರ್ಚೆ ಆಗೈತಿ. ಇನ್ನು 3 ಗಂಟೆಗೆ ಎಲ್ಲ ರೈತರಿಗೆ ಕರೆದು ಕಾರ್ಖಾನೆ ಮಾಲೀಕರು ಎದಕಿಗೆ ಬರ್ತಾರೆ, ಅವು ಮುಚ್ಚಳಿಕೆ ಬರೆದು ಕೊಡ್ತಾರೆ ನಮಗೆ. ಇನ್ನೊಂದು ವಿಶೇಷವಾದ ಮೊದಲು ಹೋರಾಟದ ಯಶಸ್ವಿ ಅಂದರೆ ಪ್ರತಿ ವರ್ಷ ಏನು ಕಬ್ಬಾದ 2 ತಿಂಗಳಿಗೆ 3 ತಿಂಗಳಿಗೆ ಕಬ್ಬು ಕೊಡ್ತಿರಲ್ಲ, ಬಿಲ್ ಕೊಡ್ತಿರಲ್ಲ, ಇದು ಕಬ್ಬಾದ 14 ದಿನದಾಗ ರೈತರ ಖಾತೆ ಜಮಾ ಆಗಬೇಕು. ಇದೊಂದು ವಿಶೇಷವಾದಂಥ ಮೊದಲು ಹೋರಾಟ, ಭಾಳ ಒಳ್ಳೆಯ ಹೋರಾಟ ಆಗಿತ್ತು. ಕಾರ್ಖಾನೆ ಮಾಲೀಕರು ಒಪ್ಕೊಂಡಾರೆ, ರೈತರು ಅದಕ್ಕೆ ಒಪ್ಕೊಂಡಾರೆ. ಇದೊಂದು ಹೋರಾಟದ ವಿಶೇಷವಾಗಿದೆ. ಒಟ್ಟಿನಲ್ಲಿ ರೈತರಿಗೆ ಒಂದು ಇವತ್ತಿನ ದಿವಸ ಸಂತಸ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲ ವಿಷಯಗಳು ಪಾಯಿಂಟ್ಗಳು ಜಯ ಸಿಕ್ಕತಿ. ಆದರೆ ಈ ವರ್ಷದ ಮೊದಲೇ ಕಂತಿನ ಹಣ ಅಂತೇಳಿ ಬಂದಾಗ ಅದೊಂದಿಟ್ಟು ನಮ್ಮಲ್ಲಿ ಒಂದು ಹೇರುಪೇರು ಬಂದಾಗ ಒಂದಿಟ್ಟು ಅಸಮಾಧಾನ ತೆಗೈತಿ. ಅದರ ಸಂಪೂರ್ಣವಾಗಿ ಅದಕ್ಕೆ ರೈತರಿಗೆ ತೃಪ್ತಿ ಕೊಡೋಂಗೆ ಆಗಲಿಲ್ಲ. 3 ಪಾಯಿಂಟ್ ಮಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಬಾಕಿಯನ್ನ ಆಗಿರ್ಬೋದು, ರಿಕವರಿ ಬೇಷನ್ ಆಗಿರ್ಬೋದು, ಆಮೇಲೆ ಇನ್ನೊಂದು 14 ದಿನದಾಗ ಬಿಲ್ ಕೊಡಬೇಕಾದಂಥದ್ದು ಭಾಳ 3 ಪಾಯಿಂಟ್ ಭಾಳ ವಿಶೇಷವಾದಂಥದ್ದು ರಾಜ್ಯ ರೈತರಿಗೆ ಸಿಹಿ ಕೊಡುವಂಥದ್ದು. ಒಟ್ಟಿನಲ್ಲಿ ಈಗ ಮೊದಲನೇ ಕಂತು ಅಂತಿರಲ್ಲ, ಅದು ಎಷ್ಟನ್ನು ನಿಮ್ಗೆ ಹಾಕಬೇಕನ್ನುವಂಥ ಡಿಸಿಷನ್ ಆಗಿದೆ. 3,200 ರೂಪಾಯಿ ಮೊದಲೇ ಕಂತಿನ. ಎರಡನೇದು 50 ರೂಪಾಯಿ ಕೊಡ್ತಾರಲ್ಲ, ಅದು 2ನೇ ಕಂತಿನ ಕೊಡ್ತಾರೆ. ಅದು 3,300 ರೂಪಾಯಿ ಆಗುತ್ತೆ. ಆದರೆ ಅಲ್ಲೇ ಒಂದಿಟ್ಟು ನಮ್ಮ ರೈತರಿಗೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಗೈತಿ. ಆದರೆ ಅದು ಇನ್ನಷ್ಟು ಹೆಚ್ಚಿಗೆ ಆಗಬೇಕಾಗಿತ್ತು ಅನ್ನೋ ಆಸೆ ಇತ್ತು. ಇನ್ನು ಮುಂದಿನ ಹೋರಾಟದಲ್ಲಿ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವತ್ತಾರಲ್ಲ, ಅದನ್ನು ಸರ್ಕಾರಕ್ಕೊಂದು ತಿಳುವಳಿಕೆ ಕೇಳಿ ಕನಿಷ್ಠ 1 ಟನ್ ಕಬ್ಬಿಗೆ 500 ರೂಪಾಯಿ ಹಾಕಿ ಕೊಡಬೇಕನ್ನುವಂಥದ್ದು ಒಂದು ಹೋರಾಟ ಐತಿ. ಅದು ಮುಂದೆ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ. ಒಟ್ಟಿನಲ್ಲಿ ನಾಳೆ ಎಲ್ಲ ಕಾರ್ಖಾನೆಗಳು ಸಂಪೂರ್ಣವಾಗಿ ಸ್ಟಾರ್ಟ್ ಆಗ್ತವೆ, ಕಬ್ಬು ಕೂಡ ಕಟಾವು ಸ್ಟಾರ್ಟ್ ಆಗುತ್ತೆ. ಹೌದೌದು ಕಾರ್ಖಾನೆ ಚಾಲು ಆಗುತ್ತವೆ. ಆದರೆ ಇನ್ನೊಂದು ನಿರಾಣಿ ಸುಗರ್ಸ್ದವ್ರು ರೈತರ ಜೊತೆ ಮಾತುಕತೆ ಮಾಡ್ಕೊಂಡು ಚರ್ಚೆ ಚಾಲು ಮಾಡ್ತಾರಂತ ಅರ್ಥ. ಅದೊಂದಿಷ್ಟು ಬಾಕಿ ಕೊಟ್ಟ ಚಾಲು ಮಾಡ್ತಾರಂತ ಹೇಳಿ ಅರ್ಥ. ಅದೊಂದಿಷ್ಟು ಕಾದು ನೋಡಬೇಕಾಗಿದೆ ನಾಳಿಂದ.
ಒಟ್ಟಿನಲ್ಲಿ ಇವತ್ತಿನ ದಿನ ನಡೆದಂಥ ಸಭೆ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಜೊತೆಗೆ ನಾಳೆಯಿಂದನೇ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಹೋಗುತ್ತೆ. ನಮ್ಮ ಕಂಡೀಷನ್ಗಳಿಗೆ ಒಪ್ಕೊಂಡಿದ್ದಾರೆ ಕಾರ್ಖಾನೆ ಮಾಲೀಕರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು ರೈತ ಮುಖಂಡರು ಹೇಳುವಂಥದ್ದು. ಒಟ್ಟಿನಲ್ಲಿ ಬಹಳ ದಿನಗಳ ನಡೆದಂಥ ಈ ಒಂದು ಏನು ಪ್ರತಿಭಟನೆ ಸುಖಾಂತ ಕಂಡಿದ್ದು ರೈತರಲ್ಲಿ ಸಂತೋಷ ಮೂಡಿಸಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಏನು ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಭಾಳಷ್ಟು ತೀವ್ರತೆಯನ್ನು ಪಡೆದಿತ್ತು. ಜೊತೆಗೆ ಅದು ಭಾಳಷ್ಟು ಹಿಂಸಾಚಾರಕ್ಕೆ ಕಾರಣವೂ ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಉಸ್ತುವಾರಿ ಸಚಿವ RB ತಿಮ್ಮಾಪುರವರು ಮತ್ತು ಪೊಲೀಸ್ ವರಿಷ್ಠರ ಅಧಿಕಾರಿಗಳು ಕೂಡ ಇವತ್ತಿನ ದಿವಸ ಏನು ರೈತರೊಂದಿಗೆ ಒಂದು ಮೀಟಿಂಗನ್ನು ಏರ್ಪಡಿಸಿದ್ರು. ಆ ಮೀಟಿಂಗ್ನಲ್ಲಿ ಏನಾಗಿದೆ ಅನ್ನೋದನ್ನು ನಾವೀಗ ರೈತ ಮುಖಂಡರಾದಂಥ ಬಸವಂತಪ್ಪ ಕಾಂಬ್ಳೆಯವರು ನಮ್ಮ ಜೊತೆಗಿದ್ದಾರೆ. ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ರೈತರು ಕೂಡ ಹೌದು. ಈ ರೈತರಿಗೆ ಮಾತಾಡಿಸಿ ತಿಳಿಯೋಣ ಏನಾಗಿದೆ ಸಭೆಯಲ್ಲಿ ಅನ್ನೋದನ್ನು. ಸರ್ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಅಣ್ಣರು ನೀವು ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಭಾಳಷ್ಟು ಸಭೆಗಳಾಗಿದೆ, ಯಾವುದೂ ಸಂಧಾನ ಆಗಲಿಲ್ಲ, ಎಲ್ಲವೂ ಕೂಡ ವಿಫಲ ಆಗಿವೆ. ಇವತ್ತಿನ ಸಭೆ ಏನು ಆಯಿತು? ಇವತ್ತಿನ ಸಭೆ ನೋಡಿ ಸರ, ಈಗ ಏನು ನಾವು ಹಿಂದೆ ಒಂದು ತಿಂಗಳಿಂದ ಹೋರಾಟ ಮಾಡ್ತಿದ್ದೀವಿ, ಹಿಂದಿನ ಬಾಕಿಗಳು ಚುಪ್ತಾ ಮಾಡ್ಬೇಕು. ಕಾರ್ಖಾನೆ ಮಾಲೀಕರು ಈ ವರ್ಷ ರೇಟ್ ಘೋಷಣೆ ಮಾಡಿ ವಿಚಾರ ಮಾಡ್ಬೇಕಂತೇಳಿ ನಾವು ರೈತರು ಒತ್ತಾಯ ಇತ್ತು. ಆ ಕಾರಣಕ್ಕೆ ಹೋರಾಟದ ಮುಖಾಂತರ ಈ 4 ಕಾರ್ಖಾನೆ ಕೂಡಿ 125 ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ, ಅದು 100 ಕೋಟಿ ರೂಪಾಯಿ ವಸೂಲಿ ಮಾಡ್ಕೊಂಡಿದ್ವಿ ನಾವು. ಇನ್ನು 125 ಕೋಟಿ ರೂಪಾಯಿ ಬಾಕಿ ಇತ್ತಲ್ಲ, ಆ 25 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡು ಕಾರ್ಖಾನೆ ಚಾಲು ಮಾಡಕತ್ತಿರು. ಅದಕ್ಕೆ ರೈತರೆಲ್ಲ ಹೊಚ್ಚಿಗೆದ್ದು ಬೀದಿಗೆ ಬಂದಾಗ ಈಗ ಉಸ್ತುವಾರಿ ಮಂತ್ರಿ ಅವರು ಮೀಟಿಂಗ್ ಕರೆದು ಅದೇನು 20-25 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಲ್ಲ, ಅದನ್ನು ತಕ್ಷಣ 2 ದಿನ ಕೊಡ್ತೀವಿ ಅಂತೇಳಿ ಮುಚ್ಚಳಿಕೆ ಪತ್ರ ಬರೆದು ಕೊಡ್ತಾರೆ. ಅದಕ್ಕೆಲ್ಲ ಒಪ್ಪಿಗೆ ಆಗೈತಿ. ಅದ್ರ ಜೊತೆಗೇನೆ ಇನ್ನೊಂದು ವಿಶೇಷವಾಗಿ ಮೊದಲು ಹೋರಾಟದಂದರೆ ಈ ರಾಜ್ಯದ ಕಬ್ಬು ಬೆಳೆಗಾರಿಗೆ ಏಕರೂಪ ಕಾಯ್ದೆ ಒಂದೇ ಆಗಬೇಕನ್ನುವಂಥದ್ದು ಒಂದು ಹೋರಾಟ ಇತ್ತು. ಅಲ್ಲಿ CSB ಆದಂಥದ್ದು ಏನಂದರೆ, ರಿಕವರಿ ಆಧಾರ ಅಂದಾಗ ಒಂದು ರಿಕವರಿಗೆ 10-25 ಅಥವಾ 11-25 ಅಂದಾಗ ಅದು 3,200 ಕಮ್ಮಿ ಆಕಿತ್ತದ. ಅಂದರೆ ಒಂದೊಂದು ಕಾರ್ಖಾನೆದು 3,150, 120, 130 ಹಿಂಗೆ ಆಕಿತ್ತಲ್ಲ. ಏಕರೂಪ ಒಂದೇ ಕಾಯ್ದೆ 3,200 ರೂಪಾಯಿ ಕೊಡಬೇಕು. ಇದು ಎಲ್ಲ ರೈತರಿಗೆ ಅನ್ವಯಿಸಬೇಕು ಅನ್ನುವಂಥ ಹೋರಾಟ. ಅಲ್ಲೊಂದು 50-60 ರೂಪಾಯಿ ರೈತರಿಗೆ ಹೆಚ್ಚಿಗೆ ಅನುಕೂಲ ಆತನ್ನುವಂಥ ಒಂದು ಯಶಸ್ವಿ ಹೋರಾಟ. ಬಸವತಮ್ಮನವರ ಈಗಾಗಲೇ ಸಾಕಷ್ಟು ಸಭೆಗಳು ವಿಫಲ ಆದಮೇಲೆ ಇವತ್ತಿನ ಸಭೆ ಒಂದು ಸಲ ನಿಮಗೆ ಎಲ್ಲನೂ ಕೂಡ ಸರಿ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದೀರಿ, ವಿಶೇಷವಾದಂಥ ಕಂಡೀಷನ್ಗಳೊಂದಿಗೆ. ಆದರೆ ಇವತ್ತು ನಿನ್ನೆ ಒಂದು ಸಣ್ಣದಾಗಿ ನೀವು ಸಾಕಷ್ಟು ದಿನಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದೀರಿ. ಆ ಹೋರಾಟದಲ್ಲಿ ಯಾವುದೂ ಕೂಡ ಕಪ್ಪು ಚುಕ್ಕ ಇರಲಿಲ್ಲ. ನಿನ್ನೆ ಒಂದು ಹಿಂಸಾತ್ಮಕವಾದಂಥ ಒಂದು ಘಟನೆ ಕೂಡ ನಡೀತು. ಇದಕ್ಕೇನು ಹೇಳೋಕೆ ಇಷ್ಟಪಡ್ತೀರಿ? ಇದು ಘಟನೆಗಳು ಆಗಬಾರ್ದವೆಲ್ಲ. ಅದು ಯಾರೋ ಒಂದಿಷ್ಟು ಅದನ್ನು ಮುದ್ದಮ್ಮ ಮಾಡಿಸಿರುವಂಥದ್ದೊಂದು ಘಟನೆ. ಅದು ರೈತರಿಗೆ ಶೋಭೆ ತರುವಂಥದ್ದಲ್ಲ, ಕಾರ್ಖಾನೆಗೆ ಅದು ಅಂಥದ್ದು ಆಗಬಾರ್ದು. ಅದು ರೈತರು ಅದನ್ನು ಒಪ್ಪೋದಿಲ್ಲ. ಅದು ಯಾರೋ ತಪ್ಪು ಮಾಡಿದರೆ ಅವ್ರಿಗೇನು ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕೋ ಅದು ಆಗಬೇಕು. ರೈತರು ಅದನ್ನು ಒಪ್ಪೋದೂ ಇಲ್ಲ. ಯಾಕಂದ್ರೆ ರೈತರ ಪರವಾಗಿ ಅಂತದಲ್ಲ, ಕಾರ್ಖಾನೆ ಆ ರೀತಿ ಕೆಲಸ ಮಾಡಿಸ್ಬಾರ್ದು. ಕಾರ್ಖಾನೆ ಮಾಲೀಕರು ಯಾರೋ ಆಗಲಿ ಅಂಥ ಕೆಲಸಗಳು ನಡಿಬಾರ್ದು. ಅದನ್ನು ನಾವು ರೈತರ ಹೋರಾಟಗಾರ ಒಪ್ಪೋದಿಲ್ಲ. ಓಕೆ. ಆಮೇಲೆ ಇವತ್ತಿನ ದಿವಸ ಸಭೆಯಲ್ಲಿ ಯಾರ್ಯಾರಿದ್ರು, ಏನೇನು ಮಾತುಕತೆ ನಡೀತು? ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿದ್ದರು, DC ಅವರಿದ್ದರು, SP ಅವರಿದ್ದರು, ಕಾರ್ಖಾನೆ ಮಾಲೀಕರು 3 ಕಾರ್ಖಾನೆ ಮಾಲೀಕರು ಬಂದರು. ಈಗ ರೈತರ ಮುಖಂಡರು ಹೇಳಿದ್ರು, ಎಲ್ಲ ಡಿಸ್ಕಸ್ ಆಗಿ ಚರ್ಚೆ ಆಗೈತಿ. ಇನ್ನು 3 ಗಂಟೆಗೆ ಎಲ್ಲ ರೈತರಿಗೆ ಕರೆದು ಆ ಕಾರ್ಖಾನೆ ಮಾಲೀಕರು ಎದಕಿಗೆ ಬರ್ತಾರೆ, ಅವು ಮುಚ್ಚಳಿಕೆ ಬರೆದು ಕೊಡ್ತಾರೆ ನಮಗೆ. ಇನ್ನೊಂದು ವಿಶೇಷವಾದ ಮೊದಲು ಹೋರಾಟದ ಯಶಸ್ವಿ ಅಂದರೆ, ಪ್ರತಿ ವರ್ಷ ಏನು ಕಬ್ಬಾದ 2 ತಿಂಗಳಿಗೆ 3 ತಿಂಗಳಿಗೆ ಕಬ್ಬು ಕೊಡ್ತಿರಲ್ಲ, ಬಿಲ್ ಕೊಡ್ತಿರಲ್ಲ, ಇದು ಕಬ್ಬಾದ 14 ದಿನದಾಗ ರೈತರ ಖಾತೆ ಜಮಾ ಆಗಬೇಕು. ಇದೊಂದು ವಿಶೇಷವಾದಂಥ ಮೊದಲು ಹೋರಾಟ, ಭಾಳ ಒಳ್ಳೆಯ ಹೋರಾಟ ಆಗಿತ್ತು. ಕಾರ್ಖಾನೆ ಮಾಲೀಕರು ಒಪ್ಕೊಂಡಾರೆ, ರೈತರು ಅದಕ್ಕೆ ಒಪ್ಕೊಂಡಾರೆ. ಇದೊಂದು ಹೋರಾಟದ ವಿಶೇಷವಾಗಿದೆ. ಒಟ್ಟಿನಲ್ಲಿ ರೈತರಿಗೆ ಒಂದು ಇವತ್ತಿನ ದಿವಸ ಸಂತಸ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲ ವಿಷಯಗಳು ಪಾಯಿಂಟ್ಗಳು ಜಯ ಸಿಕ್ಕತಿ. ಆದರೆ ಈ ವರ್ಷದ ಮೊದಲೇ ಕಂತಿನ ಹಣ ಅಂತೇಳಿ ಬಂದಾಗ ಅದೊಂದಿಟ್ಟು ನಮ್ಮಲ್ಲಿ ಒಂದು ಹೇರುಪೇರು ಬಂದಾಗ ಒಂದಿಟ್ಟು ಅಸಮಾಧಾನ ತೆಗೈತಿ. ಅದರ ಸಂಪೂರ್ಣವಾಗಿ ಅದಕ್ಕೆ ರೈತರಿಗೆ ತೃಪ್ತಿ ಕೊಡೋಂಗೆ ಆಗಲಿಲ್ಲ. 3 ಪಾಯಿಂಟ್ ಮಾತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಬಾಕಿಯನ್ನಾಗಿರ್ಬೋದು, ರಿಕವರಿ ಬೇಷನ್ದಾಗಿರ್ಬೋದು, ಆಮೇಲೆ ಇನ್ನೊಂದು 14 ದಿನದಾಗ ಬಿಲ್ ಕೊಡಬೇಕಂಥದ್ದು ಭಾಳ 3 ಪಾಯಿಂಟ್ ಭಾಳ ವಿಶೇಷವಾದಂಥದ್ದು ರಾಜ್ಯ ರೈತರಿಗೆ ಸಿಹಿ ಕೊಡುವಂಥದ್ದು. ಒಟ್ಟಿನಲ್ಲಿ ಈಗ ಮೊದಲನೇ ಕಂತು ಅಂತಿರಲ್ಲ, ಅದು ಎಷ್ಟನ್ನು ನಿಮ್ಗೆ ಹಾಕಬೇಕನ್ನುವಂಥ ಡಿಸಿಷನ್ ಆಗಿದೆ. 3,200 ರೂಪಾಯಿ ಮೊದಲೇ ಕಂತಿನ. ಎರಡನೇದು 50 ರೂಪಾಯಿ ಕೊಡ್ತಾರಲ್ಲ, ಅದು 2ನೇ ಕಂತಿನ ಕೊಡ್ತಾರೆ. ಅದು 3,300 ರೂಪಾಯಿ ಆಗುತ್ತೆ. ಆದರೆ ಅಲ್ಲೇ ಒಂದಿಟ್ಟು ನಮ್ಮ ರೈತರಿಗೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಗೈತಿ. ಆದರೆ
ಅದು ಇನ್ನಷ್ಟು ಹೆಚ್ಚಿಗೆ ಆಗಬೇಕಾಗಿತ್ತು ಅನ್ನೋ ಆಸೆ ಇತ್ತು. ಇನ್ನು ಮುಂದಿನ ಹೋರಾಟದಲ್ಲಿ ಆ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವತ್ತಾರಲ್ಲ ಅದನ್ನು ಸರ್ಕಾರಕ್ಕೆ ಒಂದು ತಿಳುವಳಿಕೆ ಕೇಳಿ ಕನಿಷ್ಠ 1 ಟನ್ ಕಬ್ಬಿಗೆ 500 ರೂಪಾಯಿ ಹಾಕಿ ಕೊಡಬೇಕು ಅನ್ನುವಂಥದ್ದು ಒಂದು ಹೋರಾಟ ಐತಿ. ಅದು ಮುಂದೆ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ. ಒಟ್ಟಿನಲ್ಲಿ ನಾಳೆ ಎಲ್ಲ ಕಾರ್ಖಾನೆಗಳು ಸಂಪೂರ್ಣವಾಗಿ ಸ್ಟಾರ್ಟ್ ಆಗ್ತವೆ, ಕಬ್ಬು ಕೂಡ ಕಟಾವು ಸ್ಟಾರ್ಟ್ ಆಗುತ್ತೆ. ಹೌದೌದು ಕಾರ್ಖಾನೆ ಚಾಲೂ ಆಗುತ್ತವೆ. ಆದರೆ ಇನ್ನೊಂದು ಆ ನಿರಾಣಿ ಸುಗರ್ಸ್ದವ್ರು ರೈತರ ಜೊತೆ ಮಾತುಕತೆ ಮಾಡ್ಕೊಂಡು ಚಾಲೂ ಮಾಡ್ತಾರಂತ ಅರ್ಥ. ಅದೊಂದಿಷ್ಟು ಬಾಕಿ ಕೊಟ್ಟ ಚಾಲೂ ಮಾಡ್ತಾರಂತ ಹೇಳಿ ಅರ್ಥ. ಅದೊಂದಿಷ್ಟು ಕಾದು ನೋಡಬೇಕಾಗಿದೆ ನಾಳಿಂದ. ಒಟ್ಟಿನಲ್ಲಿ ಇವತ್ತಿನ ದಿನ ನಡೆದಂಥ ಸಭೆ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಜೊತೆಗೆ ನಾಳೆಯಿಂದನೇ ಎಲ್ಲ ಕಾರ್ಖಾನೆಗಳು ಪ್ರಾರಂಭ ಹೋಗುತ್ತೆ. ನಮ್ಮ ಕಂಡೀಷನ್ಗಳಿಗೆ ಒಪ್ಕೊಂಡಿದ್ದಾರೆ ಕಾರ್ಖಾನೆ ಮಾಲೀಕರು ಅನ್ನುವಂಥದ್ದು ಕೂಡ ಈಗಾಗಲೇ ಏನು ರೈತ ಮುಖಂಡರು ಹೇಳುವಂಥದ್ದು. ಒಟ್ಟಿನಲ್ಲಿ ಬಹಳ ದಿನಗಳ ನಡೆದಂಥ ಈ ಒಂದು ಏನು ಪ್ರತಿಭಟನೆ ಸುಖಾಂತ ಕಂಡಿದ್ದು ರೈತರಲ್ಲಿ ಸಂತೋಷ ಮೂಡಿಸಿದೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.